ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ನೀವು ಎಂದಾದರೂ ಯೋಚಿಸಿದ್ದೀರಾ, ಅದ್ಭುತಗಳು ಇನ್ನೂ ನಡೆಯುತ್ತವೆಯೇ ಎಂದು? ನಂಬಿ, ಭೂಮಿಯಲ್ಲಿ ಒಂದು ಸ್ಥಳವಿದೆ, ಅಲ್ಲಿ ಇಂದಿಗೂ ಅದ್ಭುತಗಳು ಜನರನ್ನು ಅಚ್ಚರಿಗೊಳಿಸುತ್ತಿವೆ. ಎಲ್ಲ ಪ್ರವಾದಿಗಳಿಗೂ ಅಲ್ಲಾಹು ಅದ್ಭುತಗಳನ್ನು ನೀಡಿದ್ದನು. ಅವು ದೇವರ ಶಕ್ತಿಯ ಮತ್ತು ಕರುಣೆಯ ಸಾಕ್ಷಿಗಳಾಗಿದ್ದವು. ಸಾಮಾನ್ಯವಾಗಿ ಪ್ರವಾದಿಗಳು ಸತ್ತರೆ ಅವರ ಅದ್ಭುತಗಳು ನಿಲ್ಲುತ್ತವೆ. ಆದರೆ ನಬಿ ಅವರು ಹಾಗಲ್ಲ. ಅವರ ಮಹಿಮೆ ಅವರ ಜೀವನ ಕಾಲಕ್ಕೆ ಮೀರಿ ನಿಲ್ಲುತ್ತದೆ. ಮದೀನಾದಲ್ಲಿ ಅವರ ಕಬ್ರ್ ಒಂದು ಪವಿತ್ರ ಸ್ಥಳವಾಗಿದೆ. ಪ್ರತಿದಿನ ಸಾವಿರಾರು ಜನರು ಅಲ್ಲಿಗೆ ಬರುತ್ತಾರೆ. ಅನೇಕರು ಆಧ್ಯಾತ್ಮಿಕ ಅನುಭವಗಳನ್ನು ಮತ್ತು ಅದ್ಭುತ ಕಾರ್ಯಗಳನ್ನು ಹೇಳುತ್ತಾರೆ. ನಬಿಯ ಕಬ್ರ್ ಸುತ್ತಲೂ ಶತಮಾನಗಳಿಂದ ಅದ್ಭುತಗಳು ನಡೆಯುತ್ತಿವೆ. 683ರಲ್ಲಿ ಒಂದು ದೊಡ್ಡ ದಾಳಿ ಮದೀನಾದಲ್ಲಿ ನಡೆಯಿತು. ಯಾಸಿದ್ನ ಸೈನ್ಯ ನಗರವನ್ನು ಸಂಪೂರ್ಣವಾಗಿ ನಾಶಮಾಡಿತು. ಮನೆಗಳು ಮತ್ತು ಪವಿತ್ರ ಸ್ಥಳಗಳು ಎಲ್ಲವೂ ನಾಶವಾಯಿತು. ಆದರೆ ಎಲ್ಲವೂ ನಾಶವಾದಾಗಲೂ ನಬಿಯ ಕಬ್ರ್ ಅದೇ ರೀತಿ ನಿಂತಿತ್ತು. ಒಂದು ದೈವಿಕ ರಕ್ಷಣೆ ಅದನ್ನು ಕಾಪಾಡಿತು. ಇದು ಒಂದು ಯಾದೃಚ್ಛಿಕವಲ್ಲ, ಅಲ್ಲಾಹುವಿನ ಪ್ರವಾದಿಯ ಮೇಲಿನ ಪ್ರೀತಿಯ ಸಾಕ್ಷಿಯಾಗಿತ್ತು. 886 AHಯಲ್ಲಿ ಒಂದು ದೊಡ್ಡ ಬೆಂಕಿ ಅಪಘಾತ ಮಸೀದಿಯನ್ನು ಬಾಧಿಸಿತು. ನಬಿಯ ಕಬ್ರ್ ಇರುವ ಭಾಗಕ್ಕೂ ಸರಿಪಡಿಸುವುದು ಅಗತ್ಯವಾಯಿತು. ಆಗ ಒಬ್ಬ ಪಂಡಿತನಾದ ಆಲಿ ಅಹ್ಮದ್ ಅಲ್ ಸಮ್ಮಿ ಎಂಬವರಿಗೆ ಅಲ್ಲಿಯನ್ನು ಸ್ವಚ್ಛಗೊಳಿಸುವ ಅವಕಾಶ ಸಿಕ್ಕಿತು. ಅವರು ಒಳಗೆ ಪ್ರವೇಶಿಸಿದಾಗ 800 ವರ್ಷಗಳು ಕಳೆದರೂ ಒಂದು ಸ್ವರ್ಗೀಯ ಸುಗಂಧವನ್ನು ಅನುಭವಿಸಿದರು. ಅವರಿಗೆ ತೋಚಿತು, ನಬಿಯವರು ಅಲ್ಲಿಯೇ ಇದ್ದಂತೆ. ಸಾಮಾನ್ಯ ದೇಹ 6 ಅಡಿ ಮಣ್ಣಿನ ಕೆಳಗೆ ತ್ವರಿತವಾಗಿ ನಾಶವಾಗುತ್ತದೆ. ಆದರೆ ನಬಿಯ ಕಬ್ರ್ ಇಂದಿಗೂ ಒಂದು ಉದ್ಯಾನದಂತೆ ಸುಗಂಧವನ್ನು ಹರಡುತ್ತಿದೆ. ಇಲಾಸ್ ಎಂಬ ಒಬ್ಬ ಪಾಕಿಸ್ತಾನಿ ಮಕ್ಕಾ ಮತ್ತು ಮದೀನಾದಲ್ಲಿ ಪವಿತ್ರ ಸ್ಥಳಗಳನ್ನು ಸೇವೆ ಮಾಡುವ ಕೆಲಸ ಸಿಕ್ಕಿತು. ಅವರು ಮಸೀದಿ ನಬವಿಯಲ್ಲಿ ಗೋಪುರವನ್ನು ಮತ್ತು ಕಬ್ರ್ ಸುತ್ತಲಿನ ಪರದೆಗಳನ್ನು ಸ್ವಚ್ಛಗೊಳಿಸಿದರು. ಭಾರವಾದ ಕೆಲಸಗಳನ್ನು ಮಾಡುವಾಗ ಅವರಿಗೆ ಆಧ್ಯಾತ್ಮಿಕ ಶಕ್ತಿ ತೋಚಿತು. ಅವರು ಹೇಳಿದರು, ಮಲಕ್ಗಳು ತನ್ನ ಭಾರವನ್ನು ಹಂಚಿಕೊಳ್ಳುವಂತೆ ಅನುಭವವಾಯಿತು. ಒಬ್ಬ ಬಾಂಗ್ಲಾದೇಶಿ ಸಹೋದ್ಯೋಗಿಯೂ ಇದೇ ರೀತಿ ಹೇಳಿದರು. ಅವರಿಗೆ ಶಕ್ತಿ ಕಡಿಮೆಯಿತ್ತು, ಆದರೆ ಭಾರವಾದ ಕಾರ್ಯಗಳನ್ನು ಸುಲಭವಾಗಿ ಮಾಡಿದರು. ಅವರು ಅದ್ಭುತ ಶಕ್ತಿಗಳು ತನ್ನೊಂದಿಗೆ ಇದ್ದಂತೆ ಹೇಳಿದರು. ಕಬ್ರ್ನ ಹಳೆಯ ಕಾವಲುಗಾರರು ಹಸನ್ ಬಿನ್ ತಾಬಿತ್ನ ವಾರಸುದಾರರು. ಅವರು ವಯಸ್ಸಾದವರು ಮತ್ತು ದುರ್ಬಲರು. ಸಾಮಾನ್ಯವಾಗಿ ಅವರಿಗೆ ವೀಲ್ಚೇರ್ ಸಹಾಯ ಬೇಕು. ಆದರೆ ಕಬ್ರ್ ಸ್ವಚ್ಛಗೊಳಿಸಲು ಒಳಗೆ ಪ್ರವೇಶಿಸುವಾಗ ಅವರಿಗೆ ಹಠಾತ್ ಶಕ್ತಿ ಬರುತ್ತದೆ. ಒಂದು ದೈವಿಕ ಊರ್ಜಾ ಅವರನ್ನು ಸಹಾಯ ಮಾಡುವಂತೆ ಅವರು ಕೆಲಸ ಮುಗಿಸುತ್ತಾರೆ. ಮಸೀದಿ ನಬವಿಯಲ್ಲಿ ಪ್ರತಿದಿನ ಜನಸಂದಣಿ. ಒಂದು ಪ್ರಾರ್ಥನೆ ಮುಗಿದರೆ ಪೊಲೀಸ್ ಜನರನ್ನು ಹೊರಗೆ ಕಳುಹಿಸುತ್ತಾರೆ. ಎಲ್ಲರಿಗೂ ಅಲ್ಲಿಯಲ್ಲಿ ಹೆಚ್ಚು ಸಮಯ ಇರಬೇಕೆಂದು ಆಸೆ. ಒಬ್ಬ ಅರಬ್ ಮಗ್ರಿಬ್ ವರೆಗೆ ಅಲ್ಲಿಯಲ್ಲಿ ಇರಲು ಹೃದಯದಲ್ಲಿ ಪ್ರಾರ್ಥಿಸಿದರು. ಪೊಲೀಸ್ ಅವರನ್ನು ಹೊರಗೆ ಕಳುಹಿಸಲು ಹೇಳಿದರು. ಅವರು ಮನಸ್ಸಿನಲ್ಲಿ ಅಲ್ಲಾಹುಗೆ ಅರ್ಜಿ ಮಾಡಿದರು. ಹಠಾತ್ ಮತ್ತೊಬ್ಬ ಗಾರ್ಡ್ ಬಂದು ಅವರಿಗೆ ಮಗ್ರಿಬ್ ವರೆಗೆ ಇರಲು ಹೇಳಿದರು. ಅವರ ಪ್ರಾರ್ಥನೆ ಅದ್ಭುತವಾಗಿ ನಡೆಯಿತು. ಒಬ್ಬ ಟರ್ಕಿಷ್ ಸಹೋದರ ಮತ್ತೊಂದು ಕಥೆ ಹೇಳಿದರು. ಅವರು ಮಸೀದಿಯಲ್ಲಿ ಇದ್ದಾಗ ಒಬ್ಬ ಅಲ್ಬೇನಿಯನನ್ನು ನೋಡಿದರು. ಅವರು ಕಾನೂನುಬಾಹಿರವಾಗಿ ಮದೀನಾದಲ್ಲಿ ಉಳಿದಿದ್ದರು. ಪೊಲೀಸ್ ಅವರನ್ನು ಹಿಡಿದು ದೇಶಕ್ಕೆ ಕಳುಹಿಸಲು ನಿರ್ಧರಿಸಿತು. ಅವರು 2 ರಕತ್ ನಮಾಜ್ ಮಾಡಿ ನಬಿಗೆ ಅಳುತ್ತಾ, ನಾನು ಎಲ್ಲವನ್ನೂ ಬಿಟ್ಟು ನಿನ್ನೊಂದಿಗೆ ಜೀವಿಸಲು ಬಂದೆ, ಏಕೆ ನನ್ನನ್ನು ಸಹಾಯ ಮಾಡುತ್ತಿಲ್ಲ? ಅವರು ಕುಸಿದು ಬಿದ್ದರು. ಆಸ್ಪತ್ರೆಗೆ ಕೊಂಡೊಯ್ದಾಗ ಸತ್ತರು. ಪೊಲೀಸ್ ಕೂಡ ಅಳುತ್ತಿತ್ತು. ಅವರನ್ನು ಜನ್ನತುಲ್ ಬಖಿಯಲ್ಲಿ ಸಮಾಧಿ ಮಾಡಿದರು. ಅವರ ಪ್ರಾರ್ಥನೆ ಅದ್ಭುತವಾಗಿ ನಡೆಯಿತು. ಶಾಶ್ವತವಾಗಿ ನಬಿಯೊಂದಿಗೆ ಆದರು. ಈ ಅದ್ಭುತಗಳು ನಬಿಯವರ ಸಾನ್ನಿಧ್ಯವನ್ನು ಮತ್ತು ಅಲ್ಲಾಹುವಿನ ಅನುಗ್ರಹವನ್ನು ತೋರಿಸುತ್ತವೆ. ನಮಗೆ ಅಲ್ಲಿಗೆ ಹೋಗಿ ಆ ಶಾಂತಿಯನ್ನು ಅನುಭವಿಸಲು ಅಲ್ಲಾಹು ಅವಕಾಶ ನೀಡಲಿ. ನಿಮಗೆ ಇಂತಹ ಅನುಭವಗಳಿದ್ದರೆ ಕಾಮೆಂಟ್ನಲ್ಲಿ ಹೇಳಿ. ನಬಿ ಅವರ ಬೋಧನೆಗಳನ್ನು ಅನುಸರಿಸಿ ನಮ್ಮ ನಂಬಿಕೆಯನ್ನು ಹೆಚ್ಚಿಸೋಣ. ಅವರ ಅದ್ಭುತಗಳು ಇಂದಿಗೂ ನಮ್ಮ ಮೇಲಿನ ಪ್ರೀತಿಯನ್ನು ತೋರಿಸುತ್ತವೆ. ನಮ್ಮ ಕ್ರಿಯೆಗಳು ಅವರ ಬೋಧನೆಗಳಿಗೆ ಅನುಸಾರವಾಗಿವೆಯೇ?